ಆ ಗ್ರಾಮದ ಜನರಿಗೆ ಕುಡಿಯುವ ನೀರಿಗಾಗಿ ರಾತ್ರಿಯೆಲ್ಲ ಕಾಯಬೇಕಿತ್ತು. 2000 ಜನಸಂಖ್ಯೆ ಇರುವ ಗ್ರಾಮದಲ್ಲಿ ಕೇವಲ ಒಂದೇ ಬೋರ್ವೆಲ್. ಇಡೀ ಗ್ರಾಮದ ಮಹಿಳೆಯರು, ಮಕ್ಕಳು ನೀರು ತುಂಬಿಸಲು ಹರಸಾಹಸ ಮಾಡಬೇಕಿತ್ತು. ಗ್ರಾಮದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ನ್ಯೂಸ್ 18 ವರದಿಯ ಬಿತ್ತರದ ಬಳಿಕ ಗ್ರಾಮಕ್ಕೆ ನೀರು ಬಂತು. ಅದ್ಯಾವ ಗ್ರಾಮ ಅಂತೀರಾ? ನೀವೇ ನೋಡಿ. ಹನಿ ನೀರಿಗೆ ನಿತ್ಯವೂ ಪರದಾಟ. ಜನರ ಸಮಸ್ಯೆ ತೆರೆದಿಟ್ಟ ನ್ಯೂಸ್ 18. ನಮಗೆ ನೀರಿಲ್ಲ, ಕುಡಿಯಕ್ಕೆ ಏನಿಲ್ಲ. ಈಗ 10 ವರ್ಷ ಆಯ್ತು. ಇವತ್ತು ಆಗಲ್ಲ, ಏನಿಲ್ಲ ಕೆಲಸ, ಬರೇ ನೀರು ತರೋದು ಕೆಲಸ ನಮ್ಮದು. ಅಧಿಕಾರಿಗಳು MLAಗಳು ಯಾರು ಬಂದೇನು ಕೇಳಲ್ಲ. ಓಟ್ ಹಾಕಂತ ಕೇಳಕ್ ಮಾತ್ರ ಬರ್ತಾರೆ, ಕಷ್ಟ ಏನಂತ ಯಾರು ಕೇಳಿಸಲ್ಲ. ಜನರಿಗೆ ಒಳ್ಳೇದಾಗಬೇಕಂತ ಬಂದಿರೋದು ನಮ್ಮೂರಿಗೆ ಮೊಟ್ಟ ಮೊದಲ ನ್ಯೂಸ್ 18 ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಕುಡಿಯಲು ಹನಿ ನೀರಿಗೂ ಗ್ರಾಮಸ್ಥರ ಪರದಾಟ. ನ್ಯೂಸ್ 18 ವರದಿ ಇಂಪ್ಯಾಕ್ಟ್. ಗ್ರಾಮಕ್ಕೆ ನೀರಿನ ಭಾಗ್ಯ. ರಾಜ್ಯದ ಹಲವೆಡೆ ಮಳೆ ಜೊತೆ ಬಿಸಿಲ ಧಗೆಯೂ ಹೆಚ್ಚಿದೆ. ದಾವಣಗೆರೆ ಜಿಲ್ಲೆಯ ಜಗಳೂರು ಅಂದ್ರೆ ಸಾಕು, ಅದು ಬರದ ನಾಡು ಅಂತಲೇ ಪ್ರಸಿದ್ಧಿಯಾಗಿದೆ. ತಾಲೂಕಿನ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಕುಡಿಯಲು ನೀರಿಗಾಗಿ ಗ್ರಾಮಸ್ಥರು ಪರದಾಡ್ತಿದ್ರು. ಈ ಬಗ್ಗೆ ಮಾರ್ಚ್ 17ರಂದು ನಮ್ಮೂರಲ್ಲಿ ನ್ಯೂಸ್ 18ನಲ್ಲಿ ವಿಸ್ತೃತ ವರದಿ ಪ್ರಸಾರವಾಗಿತ್ತು. ಈ ಮೂಲಕ ಅಧಿಕಾರಿಗಳನ್ನ ಬಡಿದೆಬ್ಬಿಸಿತ್ತು. ವರದಿ ಪ್ರಸಾರದ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಕುಡಿಯಲು ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಗ್ರಾಮಕ್ಕೆ ನೀರಿನ ಭಾಗ್ಯ ಸಿಕ್ಕಿದೆ. ಮನೆ ಮನೆಗೂ ನೀರಿನ ಸಂಪರ್ಕವನ್ನ ಕೊಡಲಾಗಿರುವಂತದ್ದು ಗ್ರಾಮಸ್ಥರು ಖುಷಿಯಾಗಿದ್ದಾರೆ. ಜಿಲ್ಲಾ ಪಂಚಾಯತ್ ಸಿಇಒ ಸುರೇಶ್ ಹಿಟ್ನಾಳ್ ಹಾಗೂ ಜಗಳೂರು ತಾಲೂಕಿನ ಇಒ ಕೆಂಚಪ್ಪ ಕೂಡಲೇ ಗ್ರಾಮಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆ ಬಗೆಹರಿಸಿದ್ದಾರೆ. ಹನುಮಂತಪುರ ಗೊಲ್ಲರಹಟ್ಟಿ ಗ್ರಾಮದ ಜನರಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಮನೆ ಮುಂದೆ ನಲ್ಲಿಯಲ್ಲಿ ನೀರು ಬರುವುದನ್ನು ಕಂಡು ಗ್ರಾಮದ ಮಹಿಳೆಯರು ಹಾಗೂ ಮಕ್ಕಳ ಮುಖದಲ್ಲಿ ಮಂದಹಾಸ ಮೂಡಿದೆ. ಜೀವಜಲ ಬಂದಿರೋದ್ರಿಂದ ನ್ಯೂಸ್ 18ಗೆ ಗ್ರಾಮಸ್ಥರು ಧನ್ಯವಾದ ಸಲ್ಲಿಸಿದ್ದಾರೆ. ವರದಿ ಬಿತ್ತರಿಸಿದ್ರು. ಆ ವರದಿ ಆದಮೇಲೆ ಅಧಿಕಾರಿಗಳು ಎಚ್ಚೆತ್ಕೊಂಡು ನಮ್ಮೂರಾಗಿ ಇವತ್ತು ಏನಾಗಿದೆ ಅಂದರೆ ಮನೆ ಮುಂದೆ ನಲ್ಲಿಗಳಲ್ಲಿ ನೀರು ಬರೋಕ್ಕೆ ಕಾರಣವೇ ನ್ಯೂಸ್ 18. ನ್ಯೂಸ್ 18ಗೆ ನಮ್ಮೂರು ಗ್ರಾಮಸ್ಥರಿಂದ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಇವತ್ತು ಹೆಣ್ಮಕ್ಳುಗಳಿಗೆ ಮುಖದಲ್ಲಿ ಸಂತೋಷ ಮೂಡಿದೆ ಅಂತಂದರೆ ಕಾರಣ ನ್ಯೂಸ್ 18. ಥ್ಯಾಂಕ್ ಯು ನ್ಯೂಸ್ 18. ಸುಮಾರು ವರ್ಷಗಳಿಂದ ಗ್ರಾಮದ ಜನ ಕುಡಿಯುವ ನೀರಿಗಾಗಿ ಪರದಾಟ ನಡೆಸುತ್ತಿದ್ರು. ನ್ಯೂಸ್ 18 ವರದಿಯಿಂದ ಕುಡಿಯುವ ನೀರಿನ ಸಮಸ್ಯೆಗೆ ಮುಕ್ತಿ ಸಿಕ್ಕಿದ್ದು. ಇದು ನ್ಯೂಸ್ 18 ಇಂಪ್ಯಾಕ್ಟ್ ಆಗಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.